ರಾವ್ ಬಹದ್ದೂರ್ನವರು ಕೊಟ್ಟಿದ್ದು ಬ್ರಿಟಿಷರ್ಸ್ 1941ನಲ್ಲಿ. LAG ಅಂದರೆ ಅಗ್ರಿಕಲ್ಚರಲ್, ಶಿ ವಾಸ್ ಸೆಕೆಂಡ್ ಬ್ಯಾಚ್ ಆಫ್ ಅಗ್ರಿಕಲ್ಚರಲ್ ಗ್ರ್ಯಾಜುಯೇಟ್ ಫ್ರಮ್ ದ ಓನ್ಲಿ ಅಗ್ರಿಕಲ್ಚರಲ್ ಕಾಲೇಜ್ ಇನ್ ಇಂಡಿಯಾ. ಆಗ ಸರಿಯಾಗಿ ರೆಪ್ರೆಸೆಂಟೇಷನ್ ಇರಲಿಲ್ಲ ಹಿಂದುಳಿದವರಿಗೆ, ಒಕ್ಕಲಿಗರು ಹಿಂದುಳಿದವರು ಅಂತಿತ್ತು. ಇವರಿಬ್ಬರು ಹೋಗಿ ನಲ್ವಡಿ ಕೃಷ್ಣರಾಜ ಒಡೆಯರ್ ಹತ್ರ ನಮಗೆಲ್ಲ ಒಳ್ಳೊಳ್ಳೆ ಜಾಬ್ಸ್ ಕೊಡ್ತಾ ಇಲ್ಲ, ನಾವು ಕ್ವಾಲಿಫೈಡು, ನಮಗೂ ಇದು ನೀವು ರಿಸರ್ವೇಷನ್ ಥರ ಕೊಟ್ಟು ನಮ್ಮನ್ನು ಮುಂದಕ್ಕೆ ತರಬೇಕು ಅಂತ. ಬಿಲ್ಡರ್ ಆಫ್ ಒಕ್ಕಲಿಗರ ಸಂಘ. ಸೊ ನಲ್ವಡಿ ಕೃಷ್ಣರಾಜ ಒಡೆಯರು ಆಗ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನು ಕರೆದುಬಿಟ್ಟು ಹೀಗೆ ಹೇಳ್ತಾರೆ, ಸರ್ ಎಂ ವಿಶ್ವೇಶ್ವರಯ್ಯನವರು ಒಪ್ಪಲ್ಲ, ಇಲ್ಲಲ್ಲ ಅಡ್ಮಿನಿಸ್ಟ್ರೇಷನ್ ಎಲ್ಲ ಹಾಳಾಗುತ್ತೆ. ಇವಾಗಲೂ ಹೇಳ್ತಿದ್ದಾರಲ್ಲ ಅದೇ ಥರ ರಿಸರ್ವೇಷನಲ್ಲಿ. ಹಾಂ, ಕೊಡೋಕ್ಕಾಗಲ್ಲ, ಏನಾದ್ರು ಹಂಗೆ ಇನ್ಸಿಸ್ಟ್ ಮಾಡಿ ಕೊಟ್ಟರೆ ನಾನು ರಿಸೈನ್ ಮಾಡ್ತೀನಿ ದಿವಾನ್ಗಿರಿಯಿಂದ ಅಂತ. ಕಸ್ತೂರ್ಬಾ ಗಾಂಧಿ ಹತ್ರ ಭಾಳ ಕ್ಲೋಸ್ ಆಗಿದ್ದರು. ಅವ್ರಿಗೆ ಪದ್ಮಭೂಷಣ್ ಟೈಟ್ಲ್ ಇದೆ. ಫ್ಲವರ್ ಶೋ ಅನ್ನೋದು ಹೇಗಿತ್ತು ಇವಾಗ ದೊಂಬರು ಕುಣಿತ ಆಗಿದೆ. ಇವಾಗ ಆಗಿರೋದೇನು ಕಡಲೆಕಾಯಿ ಪರಿಷೆ ಅಥವಾ ಒಂದು ಜಾತ್ರೆ ನೋಡಿ. ಬ್ರಿಟಿಷರ್ಸ್ ಟೈಮ್ನಲ್ಲಿ, ನಮ್ಮ ಗ್ರ್ಯಾಂಡ್ ಫಾದರ್ ಟೈಮ್ನಲ್ಲಿ ಫ್ಲವರ್ ಶೋ ಅಂದರೆ ಹೇಗಿತ್ತು. ಡೆಲ್ಲಿನಲ್ಲೂ ಫ್ಲವರ್ ಶೋ ಸ್ಟಾರ್ಟ್ ಮಾಡಿದ್ರು ಅಂತ ಗ್ರ್ಯಾಂಡ್ ಫಾದರ್. ಪರ್ಷಿಯನ್ ಕಾರ್ಪೆಟ್ಸ್ ಇದು. ಆಲ್ ಆಫ್ ದೆಮ್ ಆರ್ ಆಲ್, ಇವೆಲ್ಲ ಪರ್ಷಿಯನ್ ಕಾರ್ಪೆಟ್ಸು. ಇದಲ್ಲ ನನ್ನ ಹತ್ರ ಸರ್. ಇದು ಯಾರ ಕಾಲದ್ದು? ನಿಮ್ಮ ಕಾಲದ್ದು? ನಾನು ಪರ್ಷಿಯನ್ ಕಾರ್ಪೆಟ್ಸ್ ಎಲ್ಲ ನನ್ನ ಕಲೆಕ್ಷನ್ನು. ಓಕೆ, ಇನ್ನೂ ಇದೆ ಮೇಲೆ, ಆಯಿತಾ? ನೋಡಿ, ಇದು ನಮ್ಮ ಗ್ರ್ಯಾಂಡ್ ಫಾದರ್ದು, ಇದು ನಮ್ಮ ಗ್ರ್ಯಾಂಡ್ ಫಾದರ್ದು. ಏನದು ಫ್ಲವರ್ ಪಾಟಾ? ಇಟ್ ಜಸ್ಟ್ ಅ ವಾಸ್ ಅಂತ. ಓಕೆ. ಓ, ನೆಹರು ಜೊತೆ, ಇಂದಿರಾ ಗಾಂಧಿ ಅವ್ರ ಜೊತೆ ಇದೆ. ಹೌದೌದು ಹೌದು. ಇದು ನಮ್ಮ ತಂದೆ ಪಂಡಿತ್ ಜವಾಹರ್ಲಾಲ್ ನೆಹರು ಜೊತೆ. ಓ, ಓಕೆ. ಇದು ಇಂದಿರಾ ಗಾಂಧಿ ಜೊತೆ. ಯಾವ ಸಂದರ್ಭದಲ್ಲಿ ಅಂದರೆ ಅವ್ರು ಬೆಂಗಳೂರಿಗೆ ಬಂದಾಗಲ ಅಥವಾ ಇವ್ರು ಏನಾದ್ರು ಡೆಲ್ಲಿಗೆ ಹೋದ ಸಂದರ್ಭದಲ್ಲ ಸರ್? ಏನು ಬೆಂಗಳೂರಿನ ಹೋದಾಗ ಅಂತ ಕಾಣಿಸ್ತು. ಮೈ ಫಾದರ್ ವಾಸ್ ಎನ್ IAS ಆಫೀಸರ್, ಸೊ ಯಾವಾಗಲೂ ಒಂದು ಸಂದರ್ಭದಲ್ಲಿ ವಿಸಿಟ್ ಮಾಡಿದಾಗ ತೆಗೆದಿದ್ದು. ಸರ್, ಈ ಫೋಟೋಸ್ ಎಲ್ಲ ಎಲ್ಲಿ ಕಲೆಕ್ಟ್ ಮಾಡಿದ್ರಿ? ನಮ್ಮ ತಂದೆ ಇಟ್ಟಿದ್ರು. ವಾವ್, ಗ್ರೇಟ್. ಎಲ್ಲ ಆಯಿತಾ? ರಾವ್ ಸಾಹೇಬ್ ಲೋಕ್ ಸೇವಾ ನಿರತ H. ಚೆನ್ನಯ್ಯ. ಲೋಕ್ ಸೇವಾ ನಿರತ ರಾವ್ ಸಾಹೇಬ್ ಲೋಕ್ ಸೇವಾ ನಿರತ ಅಂದರೆ ಅವರು ಕೂಡ ಮಹಾರಾಜರ ಕಾಲದಲ್ಲಿ ಕೆಲಸ ಮಾಡ್ತಾ ಇದ್ರಾ ಸರ್? ಅಂದರೆ ನಿಮ್ಮ ಫ್ಯಾಮಿಲಿ ಹಿನ್ನೆಲೆ ಏನು ಸರ್? ಅಂದರೆ ನೀವು ಕೂರ್ಗವರು ಅಂತ ಗೊತ್ತಾಯ್ತು. ಇಲ್ಲ, ಕೂರ್ಗಲ್ಲ. ನಾವು ಒರಿಜಿನಲಿ ಬೇಲೂರು ಹತ್ರ ಯಾವುದೋ ಒಂದು ಹಿರೇಹಳ್ಳಿ ಅಂತ ಊರಿನವರಂತೆ. ಹಾಸನ್, ಬೇಲೂರು. ಓಕೆ. ಜಾವಗಲ್ ಅಂತ ಇದೆಯಂತೆ, ಜಾವಗಲ್ ಶ್ರೀನಾಥ್ ಅಂತ ಕ್ರಿಕೆಟ್ ಪ್ಲೇಯರ್. ಅಲ್ಲಿ ಅದು ಹಿರಳ್ಳಿ ಅಂತ ಇದೆಯಂತೆ, ಅಲ್ಲಿಯವರಂತೆ ಅಂತ ನಮ್ಮ ಮುತ್ತಾತ, ನಮ್ಮ ತಾತ ಅವ್ರ ತಮ್ಮ H. C. ದಾಸಪ್ಪ ಅಂತ ಮಿನಿಸ್ಟರ್ ಆಗಿದ್ದರು ನೆಹರು ಟೈಮ್ನಲ್ಲಿ, ರೈಲ್ವೆ ಮಿನಿಸ್ಟರು. ಅವ್ರ ತಮ್ಮ H. C. ದಾಸಪ್ಪ. ಅವರ ಮಗ ತುಳಸಿದಾಸ್ ದಾಸಪ್ಪ ಅಂತ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ರು ಮೈಸೂರಿನಲ್ಲಿ. H. C. ದಾಸಪ್ಪ ಸರ್ಕಲ್ ಅಂತ ಇದೆ ನೋಡಿ ಮೈಸೂರಿನಲ್ಲಿ. ಹೌದು. ಅವ್ರು ನಮ್ಗೆ ಹೇಳಿದ್ದು ಅಲ್ಲಿಯವರು ಯಾವುದೋ ಕಾರಣಕ್ಕೆ ಇವ್ರ ತಾತನ ಏನೋ ಮಡಿಕೇರಿ ವಲಸೆ ಹೋಗಿ ಅದು ಅಂತನೋ ಏನೋ ಅಂತಾರಲ್ಲ, ಅದಕ್ಕೇನು ಕನ್ನಡದಲ್ಲಿ ವಲಸೆ ಅಂತಲೇ ಹೋಗಿ ಬಿಟ್ಟು ಅಲ್ಲಿ ಅಗ್ರಿಕಲ್ಚರ್ಸ್ ಆಗಿದ್ದು, ವ್ಯವಸಾಯ ಮಾಡಿಕೊಂಡು. ಇವರು ಓದ್ಬಿಟ್ಟು ಮಡ್ರಾಸ್ ಪ್ರೆಸಿಡೆನ್ಸಿನಲ್ಲಿ ಆಗ ಇಂಡಿಯನ್ ನಾನ್ ಕಮನೆಂಟ್ಸ್ ಎಕ್ಸಾಮ್ನಲ್ಲಿ 7th ರ್ಯಾಂಕ್ ಬಂದು ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ. ಅವಾಗಿನ ಕಾಲದಲ್ಲಿ 1818 1817 ಆವಾಗ ಬ್ರಿಟಿಷ್ ಸರ್ವಿಸ್ ಸೇರಿಕೊಂಡು ಕೂರ್ಗ್ ಸಿವಿಲ್ ಸರ್ವಿಸಿಗೆ ಸೇರಿಕೊಂಡು ರೈಸ್ ಆಗಿ ಕೂರ್ಗ್ನಲ್ಲಿ ಫಸ್ಟ್ ಸಬಾರ್ಡಿನೇಟ್ ಜಡ್ಜ್ ಆಗಿ ಆಮೇಲೆ ಜಡ್ಜ್ ಆಗಿದ್ರು. ಓಕೆ. ಅಂದರೆ ಕೂರ್ಗಲ್ ಜಡ್ಜ್ ಅಂದರೆ ಕೂರ್ಗ್ ಪ್ರಾಂತ್ಯದಲ್ಲಿ ಬರುವಂಥದ್ದು, ಪ್ರಾವಿನ್ಸ್ನಲ್ಲಿ. ಓಕೆ. ಮಡಿಕೇರಿ, ಕೊಡಗು ಅಂತ. ಅವರ ದೊಡ್ಡ ಮಗನೇ ಇವರು ರಾವ್ ಬಹದ್ದೂರ್ H. C. ಜವರಾಯ. ಸರ್, ಇವರಿಗೆ ಈ ಬಿರುದನ್ನು ಕೊಟ್ಟಿದ್ದು ರಾವ್ ಸಾಹೇಬ್ನು ಬ್ರಿಟಿಷ್ನವ್ರು ಕೊಟ್ಟಿದ್ದು. ಓಕೆ. ಲೋಕ್ ಸೇವಾ ನಿರತ ಮೈಸೂರ್ದು ಅರಮನೆ. ಅಂದರೆ ಅರಮನೆಯವರು ಕೊಡ್ತಾರೆ, ಬ್ರಿಟಿಷ್ ಅವರು ಕೊಡ್ತಾರೆ, ಎರಡೆರಡು ಬಿರುದುಗಳು ಸಿಗುತ್ತೆ ಅವ್ರಿಗೆ. ಓಕೆ. ಅವಾಗ ಯಾವ ಮಹಾರಾಜರು ಇರ್ತಾರೆ ಸರ್? ಐ ಥಿಂಕ್ ನಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು. ಓಕೆ. ನಲ್ವಡಿ ಕೃಷ್ಣರಾಜ ಒಡೆಯರ್ ಫೋಟೋಸು ಇದೆ. ಸೈನ್ಡ್, ಪರ್ಸ್ನಲಿ ಸೈನ್ಡ್. ಇದು ಬೆಳ್ಳಿದು ಫ್ರೇಮ್ ಕೊಟ್ಟಿರೋದು. ಎಂಬ್ಲಮ್ ಕೂಡ ಇದೆ.
ಗಂಡು ಬೇರಂಡ ಎಂಬ್ಲೆಮು KR ಕೃಷ್ಣರಾಜ ಒಡೆಯರ್ KRW. ಓಕೆ 1935 ಅಲ್ಲಿ ಮುತ್ತಾತ ಅವ್ರಿಗೆ ಕೊಟ್ಟಿದ್ದು ಲೋಕಸೇವಾ ನಿರತ. ಇದಾ ಸರ್? ಇದನ್ನ ಪ್ರೆಸೆಂಟ್ ಮಾಡಿದ್ದು ನಮ್ಮ ತಾತ ಅವ್ರಿಗೆ. ಓಕೆ ಹಾಂ ಹಾಂ ಅದೇ 1935 ನೋಡಿದ್ನಲ್ಲ ಇಸ್ವಿನ, ಹಾಗಾಗಿ ರಾವ್ ಬಹದ್ದೂರ್ HC ರಾವ್ ಬಹದ್ದೂರ್ನವರು ಕೊಟ್ಟಿದ್ದು ಬ್ರಿಟಿಷರ್ಸ್ 1941ನಲ್ಲಿ. ಓಕೆ ಗೊತ್ತಾಯ್ತಾ? ಈ ಮನೇನ ಯಾವಾಗ ಕಟ್ಟಿದ್ದು ಸರ್? ನಮ್ಮ ತಂದೆ ಬನ್ನಿ. ನೈನ್ಟೀನ್ 1940 ನೋಡಿ ಇಲ್ಲಿ 1940 ಸನಾದ್ ಅಂತಾರೆ. ಹೌದು. ರಾವ್ ಬಹದ್ದೂರ್ ಸರಿಯಾಗಿ ನೋಡಿ, ವೈಸ್ರಾಯ್ ಲಾರ್ಡ್ ಲಿನ್ಲಿತ್ ಗೌ ಇದ್ರಾಗ ಅವ್ರ ಸಿಗ್ನೇಚರು, ಓಕೆ ಒರಿಜಿನಲ್ ಸಿಗ್ನೇಚರ್ ಓಕೆ ಶಿಮ್ಲಾನಲ್ಲಿ ಕೊಟ್ಟಿರೋದು. ಆವಾಗ ಬ್ರಿಟಿಷರ್ಸು ಸಮ್ಮರ್ ಕಾಲದಲ್ಲಿ ಕ್ಯಾಪಿಟಲ್ನ ಶಿಫ್ಟ್ ಮಾಡಿಬಿಡೋರು ಡೆಲ್ಲಿಯಿಂದ ಶಿಮ್ಲಾಗೆ, ಚಳಿ ಒಂಥರ ಹಿಲ್ ಸ್ಟೇಷನ್ಗೆ. ಓಕೆ ಇಲ್ಲಿ ಡೆಲ್ಲಿ ಶೆಕೆ ಅಂತ. ಸೊ ಅಲ್ಲಿ ಬರೆದು ಕೊಟ್ಟಿರೋದು ಅವರು. LAG FRS FLS. LAG ಅಂದರೆ ಅಗ್ರಿಕಲ್ಚರಲ್, ಶಿ ವಾಸ್ ಸೆಕೆಂಡ್ ಬ್ಯಾಚ್ ಆಫ್ ಅಗ್ರಿಕಲ್ಚರಲ್ ಗ್ರ್ಯಾಜುಯೇಟ್ ಫ್ರಮ್ ದ ಓನ್ಲಿ ಅಗ್ರಿಕಲ್ಚರಲ್ ಕಾಲೇಜ್ ಇನ್ ಇಂಡಿಯಾ ಆಗ, ಕೊಯಮತ್ತೂರು. ಓಕೆ ಅದನ್ನು ಮುಗಿಸ್ಕೊಂಡು FRS FLS ಈಸ್ ಫೆಲೋ ಆಫ್ ದ ಲೀನಿಯನ್ ಸೊಸೈಟಿ. ಅದು ವೆರಿ ಕವೆಟೆಡ್ ಇದು ಇಂಗ್ಲೆಂಡ್ನಲ್ಲಿ ಕೊಟ್ಟಿದ್ದು. ಆಮೇಲೆ FRHS ಫೆಲೋ ಆಫ್ ದ ರಾಯಲ್ ಹಾರ್ಟಿಕಲ್ಚರಲ್ ಸೊಸೈಟಿ. ಓಕೆ ಓಕೆ ಅದು ಲಂಡನ್ನಲ್ಲಿ FRHS. FLS ಕೂಡ ಲಿನಿಯನ್ ಸೊಸೈಟಿ ಆಫ್ ಲಂಡನ್ ನೋಡಿ ಇಲ್ಲಿ. ಇದು ನಮ್ಮ ಗ್ರ್ಯಾಂಡ್ ಫಾದರು. ಇನ್ನೊಬ್ಬರು ಇದ್ದರು ಒಕ್ಕಲಿಗರ ಇದರಲ್ಲಿ KH ರಾಮಯ್ಯನವರು ಅಂತ. ಅವರು ಮನುದೇವ್ ಅವರ ಅಳಿಯ ಇದ್ದಾನಲ್ಲ, ಅವರ ಗ್ರ್ಯಾಂಡ್ ಫಾದರ್. ಅವರು ಇವರಿಬ್ಬರು ಲೀಡರ್ಸು ಒಕ್ಕಲಿಗರ ಕಮ್ಯುನಿಟಿನಲ್ಲಿ. ಆವಾಗ ಸರಿಯಾಗಿ ರೆಪ್ರೆಸೆಂಟೇಷನ್ ಇರಲಿಲ್ಲ ಹಿಂದುಳಿದವ್ರಿಗೆ. ಒಕ್ಕಲಿಗರು ಹಿಂದುಳಿದವರು ಅಂತಿತ್ತು. ಇವರಿಬ್ಬರು ಹೋಗಿ ನಲ್ವಡಿ ಕೃಷ್ಣರಾಜ ಒಡೆಯರ್ ಹತ್ರ ಕೇಳ್ಕೊಳ್ತಾರೆ, ನೋಡಿ ನಮಗೆಲ್ಲ ಒಳ್ಳೊಳ್ಳೆ ಜಾಬ್ಸ್ ಕೊಡ್ತಾ ಇಲ್ಲ, ನಾವು ಕ್ವಾಲಿಫೈಡು, ನಮಗೂ ಇದು ನೀವು ರಿಸರ್ವೇಷನ್ ಥರ ಕೊಟ್ಟು ನಮ್ಮನ್ನು ಮುಂದಕ್ಕೆ ತರಬೇಕು ಅಂತ. ಇವರು ಬಿಲ್ಡರ್ ಆಫ್ ಒಕ್ಕಲಿಗರ ಸಂಘ ಅಲಾಂಗ್ ವಿತ್ ಇವರು, ಮೇನ್ ಇವರು ಅವ್ರ ಜೊತೆ. ಸೊ ನಲ್ವಡಿ ಕೃಷ್ಣರಾಜ ಒಡೆಯರು ಆಗ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನು ಕರೆದುಬಿಟ್ಟು ಹೀಗೆ ಹೇಳ್ತಾರೆ, ಸರ್ ಎಂ ವಿಶ್ವೇಶ್ವರಯ್ಯನವರು ಒಪ್ಪಲ್ಲ, ಇಲ್ಲಲ್ಲ ಅಡ್ಮಿನಿಸ್ಟ್ರೇಷನ್ ಎಲ್ಲ ಹಾಳಾಗುತ್ತೆ. ಇವಾಗಲೂ ಹೇಳ್ತಿದ್ದಾರಲ್ಲ ಅದೇ ಥರ ರಿಸರ್ವೇಷನಲ್ಲಿ. ಹೌದು. ಹಾಂ, ಕೊಡೋಕ್ಕಾಗಲ್ಲ. ಏನಾದ್ರು ಹಂಗೆ ಇನ್ಸಿಸ್ಟ್ ಮಾಡಿ ಕೊಟ್ಟರೆ ನಾನು ರಿಸೈನ್ ಮಾಡ್ತೀನಿ ದಿವಾನ್ಗಿರಿಯಿಂದ ಅಂತ. ನಲ್ವಡಿ ಕೃಷ್ಣರಾಜ ಒಡೆಯರು ವಾಸ್ ಎ ವೆರಿ ಏಬಲ್ ಅಡ್ಮಿನಿಸ್ಟ್ರೇಟರ್. ಅಷ್ಟು ಈಸಿಯಾಗಿ ಅವ್ರಿಗೆ ಎಲ್ಲ ಯಾವುದಕ್ಕೂ ಬರ್ತಿರಲಿಲ್ಲ. ಅವರು ಆ ಲೆಟ್ರನ್ನ ಒಳಗಡೆ ಇಟ್ಕೊಂಡು 3 ತಿಂಗಳು ಟೈಮ್ ತೊಗೊಂಡು ಜನರನ್ನೆಲ್ಲ ಕೇಳ್ತಾರೆ, ಹೌದು ನೀವು ಎಲ್ಲರಿಗೂ ಆಪರ್ಚುನಿಟಿ ಕೊಡಬೇಕು, ಎಲ್ಲ ಹಿಂದುಳಿದವ್ರಿಗೂ ಎಲ್ಲರಿಗೂ. ಅವರು ಕೇಳ್ತಾ ಇರೋದು, ಇವರಿಬ್ಬರು ಲೀಡರ್ಸ್ ಕೇಳ್ತಾ ಇರೋದು ಕರೆಕ್ಟ್ ಅಂತ. ಅದಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ಕರೆದು ನಲ್ವಡಿ ಕೃಷ್ಣರಾಜ ಒಡೆಯರು, ಇಲ್ಲ ಐ ಆಮ್ ಸಾರಿ, ಅವರ ರೆಪ್ರೆಸೆಂಟೇಷನ್ ಕೊಡಬೇಕಾಗುತ್ತೆ. ಅವರಲ್ಲೂ ಭಾಳ ಓದ್ದವರು ಕಲಿತವರು ಎಲ್ಲ ಇದ್ದಾರೆ, ಅದಕ್ಕೆ ರಿಸರ್ವೇಷನ್. ಆವಾಗ ಸರ್ ಎಂ ವಿಶ್ವೇಶ್ವರಯ್ಯನವರು ರಿಸೈನ್ ಮಾಡ್ತಾರೆ ದಿವಾನ್ಗಿರಿಯಿಂದ. ಹಾಗೆಲ್ಲ ಹೋರಾಡಿದ್ದಾರೆ ನಮ್ಮವರೆಲ್ಲ ಹಿಂದೆ. ಹೌದು. ಇಲ್ಲಿ ನಮ್ಮ ತಂದೆ ಇದು ಪದ್ಮನಾಭ ನಗರ ಅವ್ರ ಹೆಸರಿನಲ್ಲಿ ಹೆಸರಿಟ್ಟಿದ್ದು ಒಂದು ಪೇಪರ್ನಲ್ಲಿ ಬಂದಿದೆ. ಹೌದು ಸರ್. ಯಾವ ಸಂದರ್ಭದಲ್ಲಿ ಇಟ್ಟಿದ್ದು ಸರ್ ಪದ್ಮನಾಭ ನಗರ ಅಂತ ಹೆಸರು? ಯಾವ ಸಂದರ್ಭ ಅಂದರೆ ಇಸ್ವಿ ಏನಾದರೂ ಪರ್ಟಿಕ್ಯುಲರ್ ಇಷ್ಟು ವರ್ಷ ಆದ ನಂತರ? 1980 ಆ ಟೈಮ್ನಲ್ಲಿ ಸಮ್ವೇರ್. ಅವಾಗ ಫಾರ್ಮ್ ಮಾಡಿದಾಗ ಜಯನಗರ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ಅಂತ ಇದೆ. ಅವ್ರು ಫಾರ್ಮ್ ಮಾಡಿದಾಗ ಅದರಲ್ಲಿ ಸ್ವಲ್ಪ ಜನ ಅದನ್ನ ಫಾರ್ಮ್ ಮಾಡಿದವರು ಅವ್ರಿಗೆ ನಮ್ಮ ತಂದೆಯವರೆಲ್ಲ ಭಾಳ ಸಹಾಯ ಮಾಡಿದರು ಗೌರ್ಮೆಂಟ್ ಕೆಲಸದಲ್ಲಿದ್ದಾಗ. ಅವರ ಹೆಸರಿನಲ್ಲಿ ಅದನ್ನ ಇಟ್ಟರು. ಈಗಿನ ಪದ್ಮನಾಭ ನಗರ ನಿಮ್ಮ ತಂದೆಯವರ ಹೆಸರಲ್ಲಿ ಇರೋದು ಏರಿಯಾ ಬೆಂಗಳೂರು ಅಲ್ಲಿದೆ ನೋಡಿ. ಇದು ನಮ್ಮ ಮುತ್ತಾತಂದು ದರ್ಬಾರ್ ಡ್ರೆಸ್ ಅಂತಾರಲ್ಲ, ದರ್ಬಾರ್ ಡ್ರೆಸ್ಸು. ಹಿಂದೆ ಎಲ್ಲ ಅಫಿಷಿಯಲ್ ಫಂಕ್ಷನ್ಸ್ಗೆ ಮಹಾರಾಜರು ನೋಡಬೇಕಾದ್ರೂ ಅಥವಾ ಅಫಿಷಿಯಲ್ ಫಂಕ್ಷನ್ಗೆ ಈ ಥರ ಡ್ರೆಸ್ನ ಹಾಕ್ಕೊಂಡೇ ಹೋಗಬೇಕಾಗಿತ್ತು. ಓಕೆ, ಕಂಪಲ್ಸರಿ.
ಸುಮ್ಮನೆ ಹಿಂಗೂ ಶರ್ಟು ಪ್ಯಾಂಟು ಹಾಕೊಂಡು ಹೋಗಂಗಿರಲಿಲ್ಲ ಅವಾಗ. ಇದೆಲ್ಲ ಹಾಕೊಂಡಿದ್ದಲ್ಲ ಸರ್, ಇದೆ ಅದೆಲ್ಲ ಪದಕಗಳು. ಒಂದು ರಾವ್ ಸಾಹೇಬು, ಒಂದು ಲೋಕಸಭಾ ನೃತ್ಯ ತೋರಿಸ್ತೀನಿ ಆ ಪದಕಗಳೆಲ್ಲ. ಓ, ಅದೆಲ್ಲ ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದೀರಾ ನೀವು? ನಮ್ಮ ತಂದೆ ಮಾಡಿಟ್ಟಿದ್ರು, ನಾನು ಇಟ್ಕೊಂಡಿದ್ದೀನಿ. ಸರ್, ಇವಾಗ ನಿಮಗೆ ಮಡಿಕೇರಿಲಿ ಜಮೀನು ತೋಟ? ಇಲ್ಲ, ಎಲ್ಲ ಬಿಟ್ಟು ಬಂದುಬಿಟ್ರು. ನಮ್ಗೆ ಮಡಿಕೇರಿನಲ್ಲಿ ಏನೂ ಇಲ್ಲ. ಇನ್ನೊಬ್ಬರು ಅವ್ರಿಗಿಂತ ಹಿಂದೆ ರಾವ್ ಬಹದ್ದೂರ್ ಪೂಂಜಾ ಅಂತಿದ್ರು. ಅವರು ಮಡಿಕೇರಿಯಿಂದ ಬರಲಿಲ್ಲ. ಅವ್ರಿಗೆಲ್ಲ ಅವ್ರ ಪೂಂಜಾ ಯಾರು ಸರ್? ನಿಮ್ಗೇನಾಗಬೇಕು ಪೂಂಜಾ? ಫ್ಯಾಮಿಲಿ ಫ್ರೆಂಡ್ ಅಷ್ಟೇ. ರಾವ್ ಬಹದ್ದೂರ್ ಪೂಂಜಾ ಅಂತ ಮಂಗಳೂರು ಕಡೆಯವರು. ಅವ್ರು ಇವ್ರಿಗಿಂತ ಮುಂಚೆ ಜಡ್ಜ್ ಆಗಿದ್ರು. ಈಗ ಅವ್ರ ಮನೆಯವ್ರ ಜೊತೆ ಎಲ್ಲ ಮಾತಾಡ್ತಿದ್ವಿ. ಇವಾಗ ನಮಗೆ 4 ತಲೆಯಿಂದ ಅವರು ಫ್ರೆಂಡ್ಶಿಪ್ ಇದೆ, ಫ್ಯಾಮಿಲಿ ಫ್ರೆಂಡ್ಸು. ಎಷ್ಟಿತ್ತಂತೆ ಸರ್ ಅಲ್ಲಿ ಜಮೀನು ತೋಟ ಎಲ್ಲ? ಅವ್ರದ್ದು ಭಾಳ ದೊಡ್ಡದಾಗಿದೆ. ನಿಮ್ಮ ತಂದೆ ಅವ್ರದ್ದು? ನಮ್ಮ ತಂದೆಯವ್ರದ್ದು ಏನಿಲ್ಲ. ನಿಮ್ಮ ತಾತ ಮುತ್ತಾತ ಅವ್ರದ್ದು ಹಾಂ. ಎಷ್ಟಿತ್ತಂತೆ ಅವ್ರದ್ದು? ಚಿನ್ನಯ್ಯವರಿಂದ ಹಿಂದೆ? ಚೆನ್ನಯ್ಯ ಅವ್ರ ಹಿಂದೆ ಇಲ್ಲ. ಅವರೆಲ್ಲ ಬಡ ರೈತರು ಅಷ್ಟೇನೆ? ಅಷ್ಟೇ. ರೈತರಾಗಿ ಇವರೊಬ್ಬರು ಚೆನ್ನೈನವ್ರು ಓದಿ ಮುಂದಕ್ಕೆ ಬಂದಿದ್ದು. ಹಾಗಾದ್ರೆ ನಿಮ್ಮ ಬೇಸಿಕಲಿ ನಾರ್ಮಲ್ ಫ್ಯಾಮಿಲಿ ಚೆನ್ನಯ್ಯ ಅವ್ರದ್ದು? ಚೆನ್ನೈ ಅವ್ರ ತಂದೆದು ನಾರ್ಮಲ್ ಫ್ಯಾಮಿಲಿ. ಯಾಕೆಂದ್ರೆ ಮಗನ್ನ ಒಂದಷ್ಟು ಮಟ್ಟಕ್ಕೆ ಓದಿಸ್ತಾರೆ ಅಂತ ಹೇಳಿದ್ರೆ ಅವಾಗಿನ ಕಾಲದಲ್ಲಿ ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಬರೀ ಮಗನ ಓದಿಸ್ಲಿಲ್ಲ ಅವರು. 2ನೇ ಮಗನ ಅಲ್ಲಿ ತೋಟ, ಮಡಿಕೇರಿಲಿ ತೋಟ ನೋಡೋಕ್ಕೆ ಬಿಟ್ಟಿದ್ರು. ಆ ತೋಟ ಎಲ್ಲ ಮಾರ್ಕೊಂಡ್ರು. ಓದಲಿಲ್ಲ. 3ನೇವ್ರನ್ನ ಪೂನಾ ಲಾ ಕಾಲೇಜ್ಗೆ ಓದಿಸಿ, ಪೂನಾನಲ್ಲಿ ಲಾ ಕಾಲೇಜ್ ಇತ್ತಲ್ಲ, ಅಲ್ಲೇ ಈ ಕಡಿದಾಳ್ ಮಂಜಪ್ಪನವರು ಅಂತ ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ರು. ಹೌದು. ನಿಮ್ಮ ಮನೆ ದೇವಂಗಿಗೆ ಹೋಗ್ತಾ ಬಲಗಡೆ ಇದೆ. ಹೌದು, ಕಡಿದಾಳ್ ಮಂಜಪ್ಪನವರು, ಕೆಂಗಲ್ ಹನುಮಂತಯ್ಯನವರು, ಅವರೆಲ್ಲ ಇವ್ರ ಜೊತೆ ಓದ್ದವ್ರು ಇದರಲ್ಲಿ ಪೂನಾನಲ್ಲಿ. ಸೊ H.C. ದಾಸಪ್ಪನವರು ಓದ್ಬಿಟ್ಟು ಬಂದು ಫ್ರೀಡಮ್ ಫೈಟರ್ ಆದರು. ಸ್ವತಂತ್ರಕ್ಕೆ ಹೋರಾಡೋಕ್ಕೆ ಶುರು ಮಾಡಿದ್ರು. ಎಕ್ಸಾಕ್ಟ್ಲಿ ಆಪೋಸಿಟ್ ಟು ಮೈ ಗ್ರ್ಯಾಂಡ್ ಫಾದರ್. ರಾವ್ ಬಹದ್ದೂರ್ ಜವರಿನವ್ರು ಬ್ರಿಟಿಷರ್ಸ್ ಜೊತೆ ಸೇರಿಬಿಟ್ರು. ಡ್ರೆಸ್ ನೋಡಿದ್ರೆ ಗೊತ್ತಾಗುತ್ತಲ್ಲ, ಅದಾಯ್ತಲ್ಲ. ಹಾರ್ಟಿಕಲ್ಚರಲ್ ಡಿಪಾರ್ಟ್ಮೆಂಟ್ಗೆ 1913ನಲ್ಲಿ ಸೇರಿ ಮುಂದಕ್ಕೆ ಬಂದು, ಅವಾಗ ಕ್ಯಾಮರೂನ್ ಆದಮೇಲೆ G.H. ಕೃಂಬಿಗಲ್ ಅಂತಿದ್ರು. ಕೃಂಬಿಗಲ್ ರೋಡ್ ಇದೆ. ಅವರು 32ನಲ್ಲಿ ರಿಟೈರ್ ಆದಾಗ ಇವರು ಅವ್ರ ಸ್ಥಾನಕ್ಕೆ ಡೈರೆಕ್ಟರ್, ಸೂಪ್ರಿಟೆಂಡೆಂಟ್ ಆಗಿ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಆದರು. ಆಮೇಲೆ ಒಂದು 5 ವರ್ಷ ಡೆಲ್ಲಿಗೆ ಡೆಪ್ಯೂಟ್ ಆದರು ಟು ಸ್ಟಾರ್ಟ್ ದ ಅಗ್ರಿಕಲ್ಚರಲ್ ಪ್ರಾಡ್ಯೂಸ್ ಮಾರ್ಕೆಟಿಂಗ್ ಫೆಡರೇಷನ್. ಇವಾಗ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಇದೆಯಲ್ಲ, ಅದು ಇವರೇ ಶುರು ಮಾಡಿದ್ದು. ಓಕೆ. ಆಗ್ ಮಾರ್ಕ್ ಅಂತ ಇದೆ, ಗೊತ್ತಾ? ಅದು ಸ್ಟ್ಯಾಂಡರ್ಡ್ ಮಾರ್ಕ್. ಅದು ಎಲ್ಲ ಕಡೆ ISI ಅಂತ ಬಿಸ್ಕೆಟ್ ಪ್ಯಾಕೆಟ್ ಮೇಲೆ ಇರ್ತಲ್ಲ, ಅದೇ ಥರ ಆಗ್ ಮಾರ್ಕ್ ಅಂತ ಇದೆ. ದಟ್ ಈಸ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ದು. ಇವರೇ ಅದಕ್ಕೆ ಕಾರಣ, ಶುರು ಮಾಡಿದ್ದು. 5 ವರ್ಷ ಆದಮೇಲೆ ವಾಪಸ್ ಬಂದು ಲಾಲ್ಬಾಗ್ ಸೇರಿ 1900. ಲಾಲ್ಬಾಗ್ಗಿಂತ ಸೇರೋಕ್ಕಿಂತ ಮುಂಚೆ ಇವ್ರು ಸ್ಟಡಿ ಮಾಡಿದ್ದು ಎಲ್ಲ ಹೇಗೆ, ಏನು, ಇವ್ರಿಗೆ ಯಾಕೆ ಈ ಫೀಲ್ಡ್ಗೆ ಇಂಟ್ರೆಸ್ಟ್ ಬರುತ್ತೆ ನಿಮ್ಮ ತಾತನವ್ರಿಗೆ? ಇಂಟ್ರೆಸ್ಟ್, ಹಾರ್ಟಿಕಲ್ಚರಲ್ ಇಂಟ್ರೆಸ್ಟ್. ಅಗ್ರಿಕಲ್ಚರಲ್ ಕಾಲೇಜ್ನಲ್ಲಿ ಸೇರಿದ್ರು. ಹಿ ಹ್ಯಾಡ್ ಅ ಚಾಯ್ಸ್ ಟು ಜಾಯಿನ್ ದಿ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಆರ್ ಹಾರ್ಟಿಕಲ್ಚರಲ್. ಇವರು ಹಾರ್ಟಿಕಲ್ಚರ್ಗೆ ಸೇರಿದ್ರು. ಆ ಸಂದರ್ಭದಲ್ಲಿ ಎಲ್ಲಿರ್ತಾರೆ, ಸೆಟ್ಲ್ ಆಗಿರ್ತಾರೆ? ಮೈಸೂರು ಅಥವಾ ಬೆಂಗಳೂರಲ್ಲ? ಬೆಂಗಳೂರಿನಲ್ಲಿದ್ದರು. ಅಷ್ಟರಲ್ಲಿ ಶಿಫ್ಟ್ ಆಗಿದ್ರು. ಮಡಿಕೇರಿಯಿಂದ ಬೆಂಗಳೂರಿಗೆ ಯಾವ ಕಾಲಘಟ್ಟದಲ್ಲಿ ಬರ್ತೀರಾ? ವಿಚ್ ಇಸ್ ಬ್ರಾಟ್ ಔಟ್ ಬೈ ಮೈ ಸೆಲ್ಫ್ ಆ್ಯಂಡ್ ಮೈ 2 cousins. ಇಬ್ಬರೇ ಇರೋದು. ಗಾರ್ಡಿನಿಯರ್ ಅಂಡ್ ಜೆಂಟಲ್ಮ್ಯಾನ್. ಯಾವಾಗ ಸರ್ ಬುಕ್ ತಗೊಬಂದಿದ್ದು? ಇದು 2000 and ಈಗ ಏಪ್ರಿಲ್ 2023ನಲ್ಲಿ ಓಕೆ ಬರ್ಸಿದ್ದು. ಮೀರಾ ಅಯ್ಯರ್ ಅಂತ ಅವರು ವೆರಿ ವೆಲ್ ನೋನ್ ಹಿಸ್ಟೋರಿಯನ್. ಅವರು ಬರೆದಿರೋದು ನೋಡಿ. ರಾವ್ ಸಾಹೇಬ್ ಚೆನ್ನೈ had 6 sons and 3 daughters. A glance of their career makes it quite clear that Chennaiya placed great value on education. Unusually for those days, he made sure that not just his sons, but also his daughters were all educated. And quite remarkably, all 3 daughters went on to pursue careers in education. His eldest daughter, Lakshmi, was the second woman graduate from the Vakaliga community. She did her bachelor's in arts from Queen Mary's College, Madras. Wow. Maybe 100 and odd years ago. And then obtained a
licentiate training in degree. Besides working as a teacher, she served as the chairperson of the state unit of the Indian Red Cross societies. Second daughter Kamakshi was the mistress of Maharashtra Mahila Vidyalaya. Krishnamma, his youngest daughter, was the teacher in Vani Vilas Institute, a government school for girls in Bangalore. After her retirement, she taught for several more years the Mahila Seva Samaja. Chennaya's second son Timmaya worked as a representative in a firm of Mysore and was also a planter and sportsperson of some repute, especially in tennis and cricket. His third son H.C. Dasappa was born in 1894. ನಮ್ಮ grandfather was born in 1889. 5 ವರ್ಷ ಸಣ್ಣವರು. Obtained his BA and then a degree in law from Pune. He was a member of the Congress party and worked closely with Mahatma Gandhi. Dasappa and his wife Yashodhara were central figures in the freedom movement in Karnataka. ಓ ಯಶೋಧರ ದಾಸಪ್ಪ ಕರೆಕ್ಟ್. ನಿಮ್ಗೆ ಹೆಂಗೆ ಗೊತ್ತು? ಅವ್ರದ್ದೇನೋ ಚಾರಿಟಬಲ್ ಟ್ರಸ್ಟ್ ಇದೆ. ಹೌದು, ಅವರು 2-3 ಮಾಡಿದ್ದಾರೆ. ಒಂದು ಚನ್ನರಾಯಪಟ್ಟಣದ ಹತ್ರ ಶಿಬಿರ, ಕಸ್ತೂರ್ಬಾ ಗಾಂಧಿ ಹೌದು ಶಿಬಿರ ಅಂತ. ಒಂದು ಅರಸೀಕೆರೆನಲ್ಲಿದೆ ಫಾರ್ ಡೆಸ್ಟಿಟ್ಯೂಟ್ಸ್ ವಿಮೆನ್ ಆ್ಯಂಡ್ ಬಡ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಆ್ಯಂಡ್ ವಿಡೋಸ್ಗೆ, ಅವ್ರಿಗೆಲ್ಲ. ಕಸ್ತೂರ್ಬಾ ಗಾಂಧಿ ಹತ್ರ ಭಾಳ ಕ್ಲೋಸ್ ಆಗಿದ್ದರು. ಅವ್ರಿಗೆ ಪದ್ಮಭೂಷಣ್ ಟೈಟ್ಲ್ ಇದೆ. ಆ್ಯಂಡ್ ಮಿಸ್ ದಾಸಪ್ಪ ವಾಸ್ ದ ಫಸ್ಟ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಫ್ ಕರ್ನಾಟಕ ಇನ್ ದ ಫಸ್ಟ್ K.C. Reddy's government. He was elected to the Lok Sabha in 57 and 60 was the Minister of Railways in 62-63. ಯಾರು H.C. ದಾಸಪ್ಪನವರು, in the government of Jawaharlal Nehru. The fourth son H.C. Krishnappa was an assistant superintendent in railways. The fifth Nagappa served as public health department. Chennaya's youngest son H.C. Govindu received a doctoral degree in botany. ಅವ್ರಿಗೂ Doctorate and made a name for himself as lecturer in botany and then later professor of plant pathology in the University of Agricultural Sciences, Bangalore. He wrote several hundred scientific papers on pests and mycology in academic journalism. See, this is the house called Brookfields in ಓಂಕಾರನಾಥೇಶ್ವರ ದೇವಸ್ಥಾನದ ಹತ್ರ ಇದ್ದಿದ್ದು. ಆ ದೇವಸ್ಥಾನ ಇನ್ನೂ ಇದೆ. ಇದು ಡೆಮಾಲಿಷನ್. ನನ್ಗೆ ಹೇಳಿದವರು ರಾವ್ ಬಹದ್ದೂರ್ ಪೂಂಜಾ ಅವ್ರ ಮೊಮ್ಮಗ. ನೀವು ಹೋಗಿದ್ರಾ ಸರ್ ಅಲ್ಲಿ ಪ್ಲೇಸಿಗೆಲ್ಲ? ನಾನು ಇವಾಗ ಹೋಗಿದ್ದೀನಿ ಅಷ್ಟೇ, ಅವಾಗ ಹೋಗಿರಲಿಲ್ಲ. ಓಕೆ. ದೇವರಾಯನವರು ಇವ್ರ ಹತ್ರ ಪರ್ಮಿಷನ್, ಸರ್ ಮಿರ್ಜಾ ಇಸ್ಮಾಯಿಲ್ ಹತ್ರ ಪರ್ಮಿಷನ್ ತೊಗೊಂಡು ಅಲ್ಲಿ ಇದೆ ತೋರಿಸಿದ್ನಲ್ಲ, ಹೌದು, ಕಟ್ಟಿದ್ರು. ಅದರಲ್ಲಿ ನೋಡಿ ಪಿಲ್ಲರ್ಸು ಯಾವುದಿದೆ, ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ವರ್ಕ್ಸ್ ಭದ್ರಾವತಿ. ಅಷ್ಟೊತ್ತಿಗಾಗಲೇ ಭದ್ರಾವತಿನಲ್ಲಿ ಉಕ್ಕಿನ ಕಾರ್ಖಾನೆ ಶುರುವಾಗಿತ್ತು. ಫ್ಲವರ್ ಶೋ ಅನ್ನೋದು ಹೇಗಿತ್ತು, ಇವಾಗ ದೊಂಬರು ಕುಣಿತ ಆಗಿದೆ. ಇವಾಗ ಆಗಿರೋದೇನು, ಕಡಲೆಕಾಯಿ ಪರಿಷೆ ಅಥವಾ ಒಂದು ಜಾತ್ರೆ. ನೋಡಿ, ಬ್ರಿಟಿಷರ್ಸ್ ಟೈಮ್ನಲ್ಲಿ, ನಮ್ಮ ಗ್ರ್ಯಾಂಡ್ ಫಾದರ್ ಟೈಮ್ನಲ್ಲಿ ಫ್ಲವರ್ ಶೋ ಅಂದರೆ ಹೇಗಿತ್ತು. ದಿಸ್ ವಾಸ್ ಫ್ಲವರ್ ಶೋ ಮತ್ತು ವಾಕಿಂಗ್ ಇದೆಲ್ಲ ಕಾನ್ಸೆಪ್ಟ್ ತಂದಿದ್ದೇ ಬ್ರಿಟಿಷರ್ಸೇ. ಡೆಲ್ಲಿನಲ್ಲೂ ಫ್ಲವರ್ ಶೋ ಸ್ಟಾರ್ಟ್ ಮಾಡಿದ್ರು ಅಂತ ಗ್ರ್ಯಾಂಡ್ ಫಾದರ್ ಹೋದಾಗ. ನಾವು ಬ್ರಿಟಿಷರ್ಸ್ನ ಬೈತೀವಿ, ಯಾಕಂದರೆ ಅವರು ನೋಡ್ತಾ ಇರ್ಬೇಕು ಅನ್ಸುತ್ತೆ ಸರ್ ಈ ಫೋಟೋಸ್ನ. ಎಲ್ಲಿದೆ ಆ ಫೌಂಟನ್ನು? ಈಗ ಗ್ಲಾಸು, ಈಗ ವಾಟರ್ ಫೌಂಟೇನ್ ಇಲ್ಲ. ಹೊಡೆದಾಕೆಲ್ಲ ಕೀತ್ ಬಿಸಾಕಿರ್ತಾರೆ. ಮಿಸ್ಟರ್ ಜವರಾಯ್ ವಾಸ್ ಅ ವೆರಿ ಡಿಸಿಪ್ಲಿನ್ಡ್ ಪರ್ಸನ್ ಆ್ಯಂಡ್ ವಿಚ್ ಹಿ ಲರ್ನ್ಡ್ ಫ್ರಮ್ ದ ಬ್ರಿಟಿಷರ್ಸ್. ಆ್ಯಂಡ್ ಹಿ ಆಲ್ವೇಸ್ ಡ್ರೆಸ್ ಟು ದಿ ಅಕೇಶನ್ ಅಂತಾರಲ್ಲ, ದರ್ಬಾರ್ಗೆ ಹೋಗ್ಬೇಕಾದ್ರೆ ದರ್ಬಾರ್ ಡ್ರೆಸ್ಸು. ಎಲ್ಲಪ್ಪ ಇದೆ ಅದು ತೋರಿಸು, ಅವ್ರದ್ದು ದರ್ಬಾರ್ ಡ್ರೆಸ್ಸು. ಅವ್ರ ತಂದೆ ಥರದ್ದು. ಮಹಾರಾಜರನ್ನ ಅವ್ರನ್ನೆಲ್ಲ ನೋಡ್ಬೇಕಾದ್ರೆ ಆ ಡ್ರೆಸ್ಸೇ ಬೇರೆ. ಅಫಿಷಿಯಲ್ಲಾಗಿ ನೀವು ಸುಮ್ಮನೆ ಈ ಥರ ಎಲ್ಲ ಹೋಗಂಗಿರಲಿಲ್ಲ ಅವಾಗ. ಮಹಾರಾಜರಿಗೆ ಮರ್ಯಾದೆ ಕೊಡಬೇಕಾಗಿತ್ತು. ಹೌದು. ಅಲ್ಲಿ ಯಾರ್ದಾರು ಮುಖಗಳು ನಿಮಗೆ ಪರಿಚಯ ಆಗುತ್ತೆ ಅದರಲ್ಲಿ. ನೋಡಿ, ಇದೆ ಮನೆ. ಹಾಂ, ಮಡಿಕೇರಿಯಲ್ಲಿ ಇದ್ದಿದ್ದು. ಹೌದು ಸರ್. ನೀವೇನು ಓದಿರೋದು ಸರ್? ನಮ್ಮ ಒಂದು ಮನೆ ಇದೆ, ನಾನು ಕಟ್ಸಿದ್ದು ನಮ್ಮ ಹಳೆ ಮನೆಯಲ್ಲಿ, ಜಾಗದಲ್ಲಿ. ಅದು 1 ಎಕರೆ ಕಾಂಪೌಂಡ್ ಹಿಂದೆ. ಎಲ್ಲಿ? ಇಲ್ಲೇ ಬಸವನಗುಡಿ ಪೊಲೀಸ್ ಸ್ಟೇಷನ್ನಲ್ಲಿ. ಓಕೆ. ಅಲ್ಲೇ ಯಾರು ಇದ್ದಾರೆ ಸರ್ ಇವಾಗ? ಅವರಿದ್ದಾರೆ. ಓ, ಓಕೆ. ಅವರಿಬ್ಬರು ಇದ್ದಾರೆ. 1 ಎಕರೆ ಮನೆ ಅಂದರೆ 1 ಎಕರೆ ಬಂಗ್ಲೆನಾ ಸರ್? 1.25 ಎಕರೆ ಇತ್ತು ಫಸ್ಟ್ ನಮ್ಮ ಗ್ರ್ಯಾಂಡ್ ಫಾದರ್ ತೊಗೊಂಡಾಗ ಬಂಗ್ಲೆ. ಅದೆಲ್ಲ ಸುಮಾರು ಗಿರಿ ಡಿವೈಡ್ ಆಗಿ. ಇದು ನಮ್ಮ ಒಂದು ಸೈಟ್ ಇವ್ರಿಗೆ ಹೋಯ್ತು,
ಕ್ಯಾಪ್ಟನ್ CJ ರಾಮದೇವ್ ಅಂತ ಓಕೆ. ನಮ್ಮ ತಂದೆ ತಮ್ಮ. ಏನು ಅವ್ರು ಕ್ಯಾಪ್ಟನ್ ಆಗಿದ್ರಾ? ಹಾಂ ಹೌದು. ಮೈಸೂರು ಅರಮನೆಯಲ್ಲಿ ಅವರು ಕಮಾಂಡೆಂಟ್ ಆಫ್ ದಿ ಮೌಂಟೆಡ್ ಪೊಲೀಸ್ ಅಂತಾರಲ್ಲ, ಆ ಕುದುರೆಗಳು ಮುಂದೆ ಇಟ್ಕೊಂಡು ಹೋಗ್ತಾರಲ್ಲ ಅವ್ರು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.